ನಾನು ನಿಮ್ಮ ಚಂದ್ರಮೌಳಿ ಕಡೆ. ನಾಳೆಯಿಂದ ಓಲ್ಡ್ ಟ್ರಾಫರ್ಡ್ನಲ್ಲಿ ಟೆಸ್ಟ್ ಆರಂಭವಾಗಲಿದೆ, 4ನೇ ಟೆಸ್ಟ್. ಓಲ್ಡ್ ಟ್ರಾಫರ್ಡ್ ಗ್ರೌಂಡ್ನಲ್ಲಿ 3 ಟೈರ್ ಕೆಪಾಸಿಟಿ ಇದೆ. ಅಂದರೆ ಡೊಮೆಸ್ಟಿಕ್ ಮ್ಯಾಚಸ್ಗೆ 19,000, ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ 26,000, ಹಾಗೂ ಹಣ ಸಂಗ್ರಹಿಸಬೇಕಂತ ಕಾನ್ಸರ್ಟ್ಸಿಗೆ ಕೂಡ ಅವರು ಬಾಡಿಗೆ ಕೊಡ್ತಾರೆ. ಕಾನ್ಸರ್ಟ್ಸ್ಗೆ ಕೆಪಾಸಿಟಿ 50,000 ಆಗಿರುತ್ತದೆ. ಲಂಕೇಶೈರ್ ಪರವಾಗಿ ಆಡಿದಂಥ ಭಾರತೀಯ ಮೂಲದ ಹಿಂದಿನ ಆಟಗಾರರು ಅಂತಂದರೆ ಫ್ಲೆಂಬಾಯಿಂಟ್ ಓಪನಿಂಗ್ ಬ್ಯಾಟರ್, ವಿಕೆಟ್ ಕೀಪರ್ ಆದಂಥ ಫರೂಕ್ ಇಂಜಿನಿಯರ್ ಭಾರತದ ಪರವಾಗಿ 1961 1975ವರೆಗೂ ಓಪನಿಂಗ್ ಬ್ಯಾಟರ್ ಹಾಗೂ ವಿಕೆಟ್ ಕೀಪರ್ ಆಗಿ 46 ಟೆಸ್ಟ್ ಆಡಿದ್ದಾರೆ. ಅವರು ಆಡುವಾಗ ಅವರಿಗೆ ತೀವ್ರ ಪೈಪೋಟಿ ನೀಡಿದವರು ಅಂತಂದರೆ ನಮ್ಮ ಕರ್ನಾಟಕದ ಕಲಿ ಓಪನಿಂಗ್ ಬ್ಯಾಟರ್ ಹಾಗೂ ಅಷ್ಟೇ ಫ್ಲೆಂಬಾಯಿಂಟ್ ವಿಕೆಟ್ ಕೀಪರ್ ಬುದ್ಧಿಸಾಗರ್ ಕುಂದ್ರನ್ ಅವರು. 60ರ ದಶಕದಲ್ಲಿ ಭಾರತದ ಪರವಾಗಿ ಆಡಿದಂಥ ಪಾರ್ಸಿ ಧರ್ಮದವರು ಅಂತಂದರೆ ಕ್ಯಾಪ್ಟನ್ ನಾರಿ ಕಾಂಟ್ರಾಕ್ಟರ್, ಎಡಗೈ ಆಲ್ರೌಂಡರ್ ರೂಸಿ ಸುರ್ತಿ ಹಾಗೂ ಫರೂಕ್ ಇಂಜಿನಿಯರ್. ಭಾರತದ 1967 ಟೂರ್ ಆಫ್ ಇಂಗ್ಲೆಂಡ್ ನಂತರ ಫರೂಕ್ ಇಂಜಿನಿಯರ್ ಅಲ್ಲೇ ಸೆಟಲ್ ಆಗಿ ಲಂಕೇಶೈರ್ ಕೌಂಟಿ ಕ್ರಿಕೆಟ್ ಕ್ಲಬ್ ಪರವಾಗಿ ಅವರು 1968 1976ವರೆಗೂ 175 ಫಸ್ಟ್ ಕ್ಲಾಸ್ ಮ್ಯಾಚಸ್, ಅನೇಕ ಜಿಲೆಟ್ ಕಪ್ ಹಾಗೂ ಜಾನ್ ಪ್ಲೇಯರ್ ಸಂಡೇ ಲೀಗ್ ಮ್ಯಾಚಸ್ಗಳಲ್ಲಿ ಆಡಿ ಗೆಲ್ಲಿಸಿದ್ದಾರೆ. ಬಹಳ ಪಾಪ್ಯುಲರ್ ಕ್ರಿಕೆಟರ್ ಆಗಿದ್ದರು ಆಗ ಇಂಗ್ಲೆಂಡ್ನಲ್ಲಿ ಅವರು ಅನೇಕ ಬಾರಿ ಟ್ರಾಫಿಕ್ ವಯೋಲೇಷನ್ಸ್ ಮಾಡಿದಾಗ ಪೊಲೀಸರು ಇವರನ್ನು ಹಿಡಿದು, ಇಂಗ್ಲೆಂಡ್ ಪೊಲೀಸರು ಅವ್ರನ್ನ ಹಿಡಿದು ಇವ್ರ ಮುಖ ನೋಡಿ ಬಿಟ್ಬಿಡ್ತಿದ್ರಂತೆ. ಅಷ್ಟೇ ಅಲ್ಲ, ಬಹಳ ಗುಡ್ ಲುಕಿಂಗ್ ಆಗಿದ್ದಂಥ ಫರೂಕ್ ಇಂಜಿನಿಯರ್ ಅವರು ಬ್ರಿಲ್ ಕ್ರೀಮ್ ಜೆಲ್ ಅಡ್ವರ್ಟೈಸ್ಮೆಂಟ್ ಮಾಡಿದಂಥ ಮೊಟ್ಟ ಮೊದಲ ಭಾರತೀಯರು ಅಂತ ಅನಿಸುತ್ತೆ. ಆಮೇಲೆ ಅವರು ಲಂಕೇಶೈರ್ ಕೌಂಟಿ ಕ್ರಿಕೆಟ್ ಕ್ಲಬ್ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಈಗ ನಾಳೆಯಿಂದ ಮ್ಯಾಚ್ ಆರಂಭವಾಗುತ್ತಲ್ಲ ಓಲ್ಡ್ ಟ್ರಾಫರ್ಡಲ್ಲಿ, ಅಲ್ಲಿ 2 ಸ್ಟ್ಯಾಂಡ್ಗಳನ್ನು ಫರೂಕ್ ಇಂಜಿನಿಯರ್ ಹೆಸರಿನಲ್ಲಿ ಹಾಗೂ ಇನ್ನೊಬ್ಬ ಲೆಜೆಂಡ್ ಸರ್ ಕ್ಲೈವ್ ಲಾಯ್ಡ್ ಅವರ ಹೆಸರಿನಲ್ಲಿ ಹೆಸರಿಟ್ಟು ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ಓಲ್ಡ್ ಟ್ರಾಫರ್ಡ್ ಮ್ಯಾಂಚೆಸ್ಟರಲ್ಲಿ ಯಾವಾಗಲೂ ಅನ್ಸರ್ಟನ್ ವೆದರ್ ಕಂಡೀಷನ್ಸ್, ಈಗಲೂ ಕೂಡ ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಹಿಂದೆ ಓಲ್ಡ್ ಟ್ರಾಫರ್ಡ್ ಪಿಚ್ಚು ವೇಗದ ಬೌಲರ್ಸ್ಗೂ ಹಾಗೂ ಸ್ಪಿನ್ನರ್ಸ್ಗೂ ಬಹಳ ಸಹಕಾರಿಯಾಗಿತ್ತು. ಆದರೆ ಈಗ ಹಸಿರು ಕಾಣುತ್ತಿದ್ದಂಥ ಪಿಚ್ ನಾಳೆ ಬೆಳಗ್ಗೆ ಶೇವ್ ಮಾಡಿದ ಮೇಲೆ ಯಾವ ರೀತಿ ಬಿಹೇವ್ ಮಾಡುತ್ತೋ ಗೊತ್ತಿಲ್ಲ. ಭಾರತ ಓಲ್ಡ್ ಟ್ರಾಫರ್ಡ್ ಟೆಸ್ಟ್ ಗೆಲ್ಲುವುದಕ್ಕೆ ಎಷ್ಟು ಚಾನ್ಸ್ ಇದೆ ಕಮೆಂಟ್ ಮಾಡಿ.